24th question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, in the figure if AB is equal to AC then prove that PQ is equal to QC. Okay, so first given ಬರ್ಬಿಡೋಣ. Okay, given ಏನ್ ಕೊಟ್ಟಿದ್ದಾರೆ, AB is equal to AC ಅಂತ ಕೊಟ್ಟಿದ್ದಾರೆ. ಆಮೇಲೆ ಟು ಪ್ರೂವ್ ಏನ್ ಮಾಡ್ಬೇಕು, ಟು ಪ್ರೂವ್ ಬಂದ್ಬಿಟ್ಟು ಓಕೆ BQ is equal to QC ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಇದನ್ನ ಯಾವ ತರ ಪ್ರೂವ್ ಮಾಡ್ಬೇಕು ನೋಡ್ರಿ. ಈಗ ಪ್ರೂಫ್ ತಗೊಂತೀನಿ ಇವಾಗ. ಓಕೆ, ಅವ್ರು ಕೊಟ್ಟಿರೋದೇನು AB is equal to AC, ಹೌದಾ? AB is equal to AC, ಇದು ಬಂದ್ಬಿಟ್ಟು Q1. ಓಕೆ, ಈಗ AB ನ ಏನಂತ ಬರಿಬೋದು ನೋಡ್ರಿ, AB ನ ನಾನು AP ಪ್ಲಸ್ PB ಅಂತ ಬರಿಬೋದಾ? ಸೊ ಅದನ್ನ ಬರಿತೀನಿ ಇವಾಗ. AB ನ AP ಪ್ಲಸ್ PB ಅಂತ ಬರಿತೀನಿ. ಈಗ AC ನ ಏನ್ ಬರಿಬೋದು ನೋಡ್ರಿ, AC ನ ನಾನು AR ಪ್ಲಸ್ CR ಅಂತ ಬರಿಬೋದು. ಓಕೆ, ಏನ್ ಬರಿಬೋದು, AR ಪ್ಲಸ್ CR ಅಂತ ಬರಿಬೋದು. ಓಕೆ, ಈಗ ನೆಕ್ಸ್ಟ್ ನಿಮಗೆ ಏನ್ ಗೊತ್ತಿರ್ಬೇಕು ನೋಡ್ರಿ, ಒಂದ್ ಪಾಯಿಂಟ್ ಗೊತ್ತಿರ್ಬೇಕು. ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ ಹೋಗಿದೆ, ಹೌದಾ? ಸೊ ಒಂದ್ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ ಹೋದ್ರೆ ಇವ್ರಿಬ್ರು ಈಕ್ವಲ್. ಸೊ ಏನ್ ಬರಿಬೋದು, ಒಂದು AP is equal to AR ಅಂತ ಬರಿಬೋದು. ಇನ್ನೊಂದು ನೋಡ್ರಿ, ಇಲ್ಲಿ ಬಿ ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ ಹೋಗಿದ್ದೇವೆ. ಸೊ BP is equal to BQ ಅಂತ ಬರಿಬೋದು, ಹೌದಾ? ಸೊ ಇನ್ನೊಂದು ಏನ್ ಬರಿಬೋದು, BP is equal to BQ ಅಂತ ಬರಿಬೋದು. ಇನ್ನೊಂದು ನೋಡ್ರಿ, ಸಿ ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ ಹೋಗಿದೆ. ಸೊ ಏನ್ ಬರಿಬೋದು, CR is equal to CQ ಅಂತ ಬರಿಬೋದು. ಓಕೆ, ಸೊ ಏನ್ ಬರಿಬೋದು, CR is equal to CQ ಅಂತ ಬರಿಬೋದು. ಇಲ್ಲಿ ರೀಸನ್ ಏನ್ ಬರಿತೀರಿ, ರೀಸನ್ ಬಂದ್ಬಿಟ್ಟು lengths of tangents drawn from same external point are equal. Okay, ಒಂದೇ ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ ಹಾಕಿದ್ರೆ ಅವ್ರಿಬ್ರು ಈಕ್ವಲ್ ಇರ್ತದೆ. ಈಗ ನಾನು AP ದಲ್ಲಿ ಏನ್ ಬರಿಬೋದು ನೋಡ್ರಿ, ಇವಾಗ AP ದಲ್ಲಿ ನಾನು AR ಅಂತ ಬರಿಬೋದು. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. AP ದಲ್ಲಿ AR ಅಂತ ಬರಿತೀನಿ ಪ್ಲಸ್. ಈಗ ನೆಕ್ಸ್ಟ್ ನೋಡ್ರಿ, PB ದಲ್ಲಿ ಏನ್ ಬರಿಬೋದು, PB ಅಂದ್ರೆ ಒಂದೇ, BP ಅಂದ್ರೆ ಒಂದೇ. ಏನ್ ಬರಿಬೋದು, BQ ಅಂತ ಬರಿಬೋದು. ಸೊ PB ದಲ್ಲಿ ಏನಂತ ಬರಿಬೋದು ನಾನು ಇವಾಗ, BQ ಅಂತ ಬರಿಬೋದು. ಇಸ್ ಈಕ್ವಲ್ ಟು ನೆಕ್ಸ್ಟ್ ನೋಡ್ರಿ, AR ಇದ್ದಲ್ಲಿ ನಾನು AR ಅಂತಾನೆ ಬರ್ತೀನಿ, ಅದನ್ನೇನ್ ಚೇಂಜ್ ಮಾಡಕ್ ಹೋಗಲ್ಲ. ಓಕೆ, ಪ್ಲಸ್ ಈಗ CR ಇದ್ದಲ್ಲಿ ಏನ್ ಬರಿಬೋದು ನೋಡಿ, CR ಇದ್ದಲ್ಲಿ ಏನ್ ಬರಿಬೋದು, CQ ಅಂತ ಬರಿಬೋದು. ಓಕೆ, ಸೊ CR ಇದ್ದಲ್ಲಿ ಏನ್ ಬರ್ತೀನಿ ನಾನು ಇವಾಗ, CR ಇದ್ದಲ್ಲಿ CQ ಅಂತ ಬರ್ತೀನಿ. ಈಗ ನೀವು ನೋಡಿದ್ರೆ ಈಗ ಇಲ್ಲಿ AR ಇದೆ. ಸೊ AR ಪ್ಲಸ್ BQ, ಈ ಪ್ಲಸ್ AR ಈ ಕಡೆ ಬಂದ್ರೆ ಮೈನಸ್ AR ಇಸ್ ಈಕ್ವಲ್ ಟು CQ ಆಯ್ತು. AR ಕ್ಯಾನ್ಸಲ್ ಆಯ್ತು, ಪ್ಲಸ್ AR ಮೈನಸ್ AR ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು, BQ ಇಸ್ ಈಕ್ವಲ್ ಟು CQ. BQ ಇಸ್ ಈಕ್ವಲ್ ಟು, ಈಗ ನೋಡ್ರಿ CQ ಅಂದ್ರೆ ಒಂದೇ, QC ಅಂದ್ರೆ ಒಂದೇ. ಓಕೆ, ಸೊ ನಾವು ಅದನ್ನ ಪ್ರೂವ್ ಮಾಡ್ಬೇಕಾಗಿತ್ತು, ಅದನ್ನ ನಾವು ಮಾಡಿದ್ವಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ನೀವು ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮುಂದಲ್ ಕ್ವಶನ್ ಪೇಪರು ಸೆಟ್ 4 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನೀವು ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ಟರು ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.